ಅಣ್ಣಪ್ಪ ಮಂಜುನಾಥನ ಮೇಲೆ ಪ್ರಮಾಣ ಬಿತ್ತೋ ಬಿಡುವುದಿಲ್ಲ ಅಂತ ತಿಳ್ಕೊಂಡ್ರಿ ಇವರು ನೇರವಾಗಿ FIR. ಒಬ್ಬ ಜೈನ ಸಹೋದರ ಫೋನ್ ಮಾಡ್ತಾರೆ, ಮಹೇಶ್ ಅಣ್ಣ ಎಲ್ಲಿದ್ದೀನಿ, ಮನೆಯಲ್ಲಿದ್ದೀನಿ, ಓಡಿ ಅಂತ ಹೇಳ್ತಾರೆ. ಮನೆಯಲ್ಲಿ ಇರಬೇಡಿ, ಓಡಿ. ಮಂಗಳೂರಿಂದ SP ಅಭಿಷೇಕ್ ಗೋಯಲ್, ಬಂಟ್ವಾಳ ಸ್ಟೇಷನ್ ಇನ್ಸ್ಪೆಕ್ಟರ್ ಮಹೇಶ್ ಪ್ರಸಾದ್ ಬರ್ತಾ ಇದ್ದಾರೆ. ನಿಮ್ಮನ್ನು ನಕ್ಸಲಟಗಳ ಜೊತೆ ಸಂಬಂಧ ಉಂಟು ಅಂತ ಎನ್ಕೌಂಟರ್ ಮಾಡ್ತಾರೆ. ಮನೆ ಬಿಟ್ಟು ಓಡಿ ನೀವು. ಅಯ್ಯೋ, ಅವರು 10ನೇ ತಾರೀಕಿಗೆ ಆಗಿನ ಗೃಹ ಮಂತ್ರಿ ಇಲ್ಲಿಗೆ ಧರ್ಮಸ್ಥಳಕ್ಕೆ ಬಂದಿದ್ರು. ಸಾಯಂಕಾಲ ಎಲ್ಲ ಬಂದಿದ್ದಾರೆ. ಯಡಿಯೂರಪ್ಪ, ಈಶ್ವರಪ್ಪ, ಶೋಭಾ ಕರಂದ್ಲಾಜೆ, DV ಸದಾನಂದ ಗೌಡ, R ಅಶೋಕ್ ಎಲ್ಲ ಬಂದಿದ್ದಾರೆ. ಅವರು ದೇವಸ್ಥಾನಕ್ಕೆ ಬಂದದ್ದಲ್ಲ, ಸೌಜನ್ಯಳ ಮನೆಗೆ ಸಾಂತ್ವನ ಹೇಳಲಿಕ್ಕೆ ಬಂದದ್ದು. ಆದ್ರೆ ಧರ್ಮಸ್ಥಳಕ್ಕೆ ಬಂದು ಅಲ್ಲಿಂದಲೇ ಮಂಜುನಾಥ ಅಣ್ಣಪ್ಪ ಸ್ವಾಮಿಯ ಪ್ರಸಾದ ತಿನ್ಕೊಂಡು ಆ ಕಡೆನೆ ಹೋಗಿದ್ದಾರೆ ಅವರು. ನಿಮ್ಮಂತ ಧೈರ್ಯವಂತ ಪತ್ರಿಕೆಯವರು ಪ್ರಶ್ನೆ ಮಾಡಿದ್ರು ಅವರಿಗೆ, R ಅಶೋಕಿಗೆ, ಸರ್ ನೀವು ಬಂದದ್ದು ಸಾಂತ್ವನ ಹೇಳಲಿಕ್ಕೆಲ್ಲ, ನೀವು ಧರ್ಮಸ್ಥಳದಿಂದಲೇ ಹೋಗ್ತಾ ಇದ್ದೀರಲ್ಲ ಅಂತ ಕೇಳಿದಾಗ ಅವ್ರು ಏನ್ ಹೇಳ್ತಾರೆ ಗೊತ್ತಾ, ಗೃಹ ಮಂತ್ರಿ ಮುಟ್ಟಾಳ ಗ್ರಾಮ, ಇದು ನಕ್ಸಲೈಟ್ ಏರಿಯಾ, ಸೆಕ್ಯೂರಿಟಿ ಪ್ರಾಬ್ಲಮ್ ಇದೆ. ರಾಜ್ಯದ ಗೃಹ ಮಂತ್ರಿ ಈ ರೀತಿ ಸತ್ರೆ ಪ್ರಜೆಗಳು ಹೇಗೆ ಬದುಕಬೇಕು ಹೇಳಿ. ಇಡೀ ಪ್ರಕರಣ ನಾಶ ಮಾಡಿದ್ದವ್ರೆ ಬಿಜೆಪಿ ಸರ್ಕಾರನೇ ಆಗಿದ್ದದ್ದು. ನಾನು ಹೇಳಿದೆ, ಹಾಗಾದ್ರೆ ಅತ್ಯಾಚಾರ ಮಾಡಿದ್ದು ಇವ್ರ, ಯಾಕೆ ಇವ್ರು ಯಾಕೆ ಫೋನ್ ಮಾಡ್ಬೇಕು, ಇವ್ರಿಗೆ ಮತ್ತದಕ್ಕೆ ಸಂಬಂಧ ಏನು ಪ್ರಶ್ನೆ ಮಾಡ್ತೇನೆ. ಆಗ ನನಗೆ ತಲೆಗೆ ಹೋಗಿದ್ದೆ, ಇಂದಿನ ದಿನ ಅಷ್ಟೂ ಸೇರಿದ ಜನರಿಗೆ ನ್ಯಾಯ ತೆಗೆಸಿ ಕೊಡ್ತೇನೆ, ಅಣ್ಣಪ್ಪನ ಮೇಲೆ ಮಂಜುನಾಥನ ಮೇಲೆ ಪ್ರಮಾಣ ಮಾಡಿದ್ದೇನೆ ಅಂತ ಹೇಳಿದೆಲ್ಲ, ಆ ಪ್ರಮಾಣವೇ ನನ್ನನ್ನು ಮುಗಿಸ್ಲಿಕ್ಕೆ ಹುನ್ನಾರ ಅಂತ ಆಯ್ತದು. ಫಸ್ಟಿಗೆ ಕೇಸ್ ನಾಶ ಮಾಡ್ಬೇಕಾದ್ರೆ ನಾನ್ ವ್ಯಾಲ್ಯೂಬಲ್ ಕೇಸ್ ಆಗ್ಬೇಕು, ನನ್ನ ಇಲ್ಲಿಂದ ಓಡಿಸಿದ್ರು. ಇವರು ಪ್ರಮಾಣ ಮಾಡ್ತಿದ್ದಂಗೆ ಅದು ಭಯ ಸೃಷ್ಟಿ ಆಯ್ತು. ಅಲ್ಲಿಂದಲೇ ಸೃಷ್ಟಿ ಆಯ್ತು. ಎದ್ದು ಎದೆಗೆ ಒದ್ದಂಗೆ ಆಯ್ತು. ಇದ್ದದ್ದನ್ನು ಇದ್ದ ಹಾಗೆ ಹೇಳಿದರೆ ಬಂದು ಎದೆಗೆ ಒದ್ದ ಅಂತ ಹೇಳ್ತಾರಲ್ಲ. ಇಷ್ಟು ವರ್ಷ ಮಾಡ್ತಕ್ಕಂಥದ್ದು ಏನು ದುಷ್ಟ ಏನು ದುರಾಡಳಿತಕ್ಕೆ ಯಾರು ಧ್ವನಿ ಎತ್ತಿರ್ಲಿಲ್ಲ. ಮಹೇಶ್ ತಿಮ್ಮಾರೆಡ್ಡಿ ಅವರು ಮುಂದೆ ಬಂದಿದ್ದಾರೆ ಅನ್ನೋದು ಭಯ ಸೃಷ್ಟಿ. ಪ್ರಮಾಣ ಮಾಡಿದಲ್ಲ, ನಾನು ಮಂಜುನಾಥನ ಅಣ್ಣಪ್ಪನ ಮೇಲೆ ಪ್ರಮಾಣ ಮಾಡಿ ನಾನು ನ್ಯಾಯ ಕೊಡಿಸ್ತೇನೆ ಅಂತ ಹೇಳಿದಲ್ಲ, ಅದು ಈ ಊರಿಗೆ ಏನಾಯ್ತು ಅಂತ ಹೇಳಿದ್ರೆ ಆಯ್ತು, ಕತೆ ಮುಗೀತು. ಯಾವಾಗ ಅಣ್ಣಪ್ಪ ಮಂಜುನಾಥನ ಮೇಲೆ ಪ್ರಮಾಣ ಬಿತ್ತೋ ಬಿಡುವುದಿಲ್ಲ ಅಂತ ತಿಳ್ಕೊಂಡ್ರಿ ಇವರು ನೇರವಾಗಿ FIR, ನಾನ್ ಬೇಲೇಬಲ್ FIR. ಇವನ್ ಫಸ್ಟ್ಗೆ ಇವನು ನ್ಯಾಯ ಕೊಡಿಸ್ಬೇಕಾದ್ರೆ ಸಾಕ್ಷಿ ಇರ್ಬೇಕಲ್ಲ, ಅದಕ್ಕೆ ನಾನ್ ಬೇಲೇಬಲ್ ಹಾಕಿ ಕೇಸ್ ಹಾಕಿ ನಾನು ಅದಕ್ಕೆ ಬೇಲ್ ಮಾಡ್ಲಿಕ್ಕೆ ಅವತ್ತೇ ರೆಡಿ ಮಾಡ್ತಾ ಇದ್ದೇನೆ. ಮಧ್ಯಾಹ್ನ ಊಟ ಮಾಡಿದ್ದೇನೆ ಮನೆಯಲ್ಲಿಗೆ, ಊಟ ಮಾಡಿ ಕೈ ತೊಳಿಲಿಲ್ಲ. ಒಬ್ಬ ಜೈನ ಸಹೋದರ ಫೋನ್ ಮಾಡ್ತಾರೆ ನಮ್ಗೆ, ಮಹೇಶ್ ಅಣ್ಣ ಎಲ್ಲಿದ್ದೀರಿ ಅಂತ ಹೇಳಿ, ಮನೆಯಲ್ಲಿದ್ದೇನೆ ಅಂತ ಹೇಳ್ತಾರೆ. ಓಡಿ ಅಂತ ಹೇಳ್ತಾರೆ ಅವರು. ಮನೆಯಲ್ಲಿ ಇರಬೇಡಿ, ಓಡಿ. ಕಾರಣ ಮಂಗಳೂರಿಂದ SP ಅಭಿಷೇಕ್ ಗೋಯಲ್, ಬಂಟ್ವಾಳ ಸ್ಟೇಷನ್ ಇನ್ಸ್ಪೆಕ್ಟರ್ ಮಹೇಶ್ ಪ್ರಸಾದ್ ಬರ್ತಾ ಇದ್ದಾರೆ. ನಿಮ್ಮನ್ನು ನಕ್ಸಲಟಗಳ ಜೊತೆ ಸಂಬಂಧ ಉಂಟು ಅಂತ ಎನ್ಕೌಂಟರ್ ಮಾಡ್ತಾರೆ. ಮನೆ ಬಿಟ್ಟು ಓಡಿ ನೀವು. ಅಯ್ಯೋ ಅಂತ ಹೇಳ್ತಾರೆ. ಎನ್ಕೌಂಟ್ರಿ ನಿಮ್ ಮೇಲೆ. ಅಯ್ಯೋ, ಸೀದಾ ಆರ್ಡರ್ ಅಲ್ಲ, ಪ್ಲಾನ್ ಮಾಡ್ಕೊಂಡು ಬರೋದು. ಇನ್ನೇನು ಪೊಲೀಸರು ಹೇಳ್ತಾರಲ್ಲ, ಪೆನ್ನು ಮತ್ತು ಕಾಗದ ಇದ್ರೆ ಸಾಕು, ಏನ್ ಬೇಕಾದ್ರೆ ಮಾಡ್ತೇವೆ ಅಂತ ಹೇಳ್ತಾರಲ್ಲ, ಈ ರೌಡಿಗಳನ್ನೆಲ್ಲ ಎದುರಿಸೋದು. ನೀನು ಏನ್ ಬೇಕಾದ್ರೆ ಮಾಡಪ್ಪ, ಪಿಸ್ತಲ್ ತಲವಾರ್ ಇಟ್ಕೊಂಡು ತಿರುಗು, ನಮ್ಮ ಹತ್ರ ಪೆನ್ನು ಪೆನ್ಸಿಲ್ ಇದ್ರೆ ಸಾಕು, ಕಾಗದ ಇದ್ರೆ ಸಾಕು, ಏನ್ ಬೇಕಾದ್ರೆ ಮಾಡ್ತೇವೆ ಅಂತೇಳಿ ಅದನ್ನೇ ಇಲ್ಲಿ ಮಾಡ್ಲಿಕ್ಕೆ ಹೊರಟರು. ಅಷ್ಟೊತ್ತಿಗೆ ಫೋನ್ ಬಂತು, ನಾನು ಮನೆ ಬಿಟ್ಟು ಓಡ್ತೇನೆ. ಆಗ ಈ ಮಾರ್ಗ ಇಲ್ಲ, ಇದೆಲ್ಲ ಮಾರ್ಗ ಇಲ್ಲ, ಇಲ್ಲಿ ಗಾಡಿ ಗಿಡಿ ಯಾವ್ದು ಬರ್ತಾ ಇಲ್ಲ. ಇದು ಇಲ್ಲಿಂದ ಒಂದು ಮಾರ್ಗ ಇತ್ತು, ಅದವರಿಗೆ ಗೊತ್ತಿಲ್ಲ. ಈ ಸೈಡ್ ಇಂದ ಒಂದು ಮಾರ್ಗ ಇತ್ತು ಗಾಡಿ ಬರುವಂತದ್ದು, ಅಲ್ಲಿ ತನಕ ಅದವರಿಗೆ ಗೊತ್ತಿಲ್ಲ. ಈ ಕಡೆಯಿಂದ ಮಾರ್ಗ ಇದ್ದದ್ದು, ಅಲ್ಲಿಂದ ನಮ್ದು ಹಳ್ಳ ದಾಟಿ, 2 ಹಳ್ಳ ದಾಟಿ, ಒಂದು ದೊಡ್ಡ ಹಳ್ಳ, ಒಂದು ಸಣ್ಣ ಹಳ್ಳ ದಾಟಿ, ಮಧ್ಯೆ ಗದ್ದೆ ಇದೆ, ಅದನ್ನ ದಾಟಿ ಇಲ್ಲಿ ಮನೆಗೆ ಬರ್ಬೇಕಿತ್ತು. ನಾನು ದಾಟಿ ಹೋದ ತಕ್ಷಣ ಇದೆ ಅಕ್ಟೋಬರ್ ತಿಂಗಳಲ್ಲಿ ಮಳೆ ಇರ್ತದ, ಜೋರ್ ಮಳೆ. ಈ ಸೌಜನ್ಯಂದು ಪ್ರಕರಣ ಆಗುವಂತ ಅದು ಮಳೆ ಅಂದ್ರೆ ಅದೊಂದು ರೀತಿಯ ಆ ಹೊತ್ತಿನಲ್ಲಿ ಮಳೆಗಾಲ ಅಲ್ಲ, ಅದು
ಚಳಿಗಾಲ ಅದು. ಆ ಹೊತ್ತಿನಲ್ಲಿ ಒಂದು ಮಳೆ ಯಾವತ್ತಿಗೂ ಒಂದ್ಸಲ ಬರ್ತದಲ್ಲ, ಈಗ ನೋಡಿ ಈಗ ನಿನ್ನೆಲ್ಲ ಮಣ್ಣೆಲ್ಲ ಬಂದ ಅದೇ ರೀತಿ ಬರುವುದು. ಅದು ಬಂದಿದೆ ಹೇಗಂತ ಹೇಳಿದ್ರೆ ರಣಮಳೆ ಅಂತ ಹೇಳಿದ್ರೆ ನಮ್ಮ ಗದ್ದೆಯಲ್ಲಿ ನಡ್ಕೊಂಡು ಬರೋ ದಾರಿ ಇದೆ ಅಲ್ಲ, ಪೂರ್ತಿ ಎಷ್ಟೆಷ್ಟು ನೀರು ಆ ಕಡೆ ಈ ಕಡೆ ಹೋಗುವಾಗೇನಿಲ್ಲ. ನಾನು ಪಾಸ್ ಆಗಿ ಹೋಗಿ ಆಗಿದೆ. ಆ ಪೊಲೀಸ್ನವ್ರಿಗೆ ಮನೆಗೂ ಬರ್ಲಿಕ್ಕಿಲ್ಲ. ನನ್ನ ಗಾಡಿ ಇಲ್ಲೇ ಇತ್ತು. ಗಾಡಿ ಇಲ್ಲೇ ಇದ್ದು ಅಂತ ಹೇಳಿದ್ರೆ ಇಲ್ಲೇ ಹುಡುಕ್ತಿದ್ರು ಅವರು. ಗಾಡಿ ಇಲ್ಲಿದೆ, ಏನು ಎಲ್ಲಿ ಹೋಗಿದ್ದಾನೆ ಅಂತ ಹೇಳಿ. ಇಲ್ಲೇ ಇದ್ದಾರೆ ಅಂತ 6-6:30 ಗಂಟೆ ತನಕ ಇಲ್ಲಿ ಬರ್ಲಿಕ್ಕೆ ಆಗ್ಲಿಲ್ಲ, ಮನೆಗೆ ಬರ್ಲಿಕ್ಕೆ ಆಗ್ಲಿಲ್ಲ. ನಾನು ಅಷ್ಟೋ ತನಕ ಎಲ್ಲೇ ಮುಟ್ಟಿದ್ದೇನೆ. 1 ತಿಂಗಳ ಮೇಲೆ ಬರ್ತೇನೆ ನಾನು. ಬೇಲ್ ಗೀಲೆಲ್ಲ ಮಾಡ್ಕೊಂಡಾದ್ಮೇಲೆ ಬರ್ತೇನೆ ಮನೆಗೆ. ಆ ರಾತ್ರಿ ನೀವು ಈಗಲೂ ಕೂಡ ಪ್ರತಾಪ್ ರೆಡ್ಡಿ ಅವರು ಬೆಂಗಳೂರಲ್ಲಿ ಆಫೀಸರ್ ಆಗಿದ್ದಾರೆ, ಅವ್ರ ಹತ್ರ ಕೇಳಿ, ನೀವು ಬೇಕಾದ್ರೆ ಕೇಳಿ. ನೀವು 11/10/2012 ಎನ್ಕೌಂಟರ್ ಮಾಡ್ಲಿಕ್ಕೆ ಹೊರಟದ್ದು. ಆವತ್ತು ಮಧ್ಯಾಹ್ನ ಓಡಿದವನು ರಾತ್ರಿ 12:30 ಗಂಟೆ ತನಕ ಪ್ರತಾಪ್ ರೆಡ್ಡಿಗೆ ಫೋನ್ ಮಾಡಿದ್ದಾನೆ. IG ಆಗ ಅವರು, ನಿನ್ನ SP ಹೀಗೆ ಮಾಡಿದ್ದಾನೆ, ಏನೆಲ್ಲ ಬೈದ ಗೊತ್ತಿಲ್ಲ ನನಗೆ ತಲೆಬಿಸಿಯಲ್ಲಿ. ಯಾರಾದ್ರೂ ಒಂದು ಮಗುವಿಗೆ ನ್ಯಾಯ ಕೊಡಿಸ್ತೇನೆ ಅಂತ ಹೇಳಿದ್ರೆ, ಎನ್ಕೌಂಟರ್ ಮಾಡಿ ಬಿಸಾಡ್ತಾನೆ ಅಂತ ಹೇಳಿದ್ರೆ ಬೈಯದೆ ಇರ್ತೇವ ನಾವು? 10 ಸಲ ಫೋನ್ ಕಟ್ ಮಾಡಿದ್ರೆ 10 ಸಲ ಫೋನ್ ಮಾಡಿದ್ದೇನೆ IG-ಗೆ. ಹಿಡೀರಿ ತಾಕತ್ತಿದ್ರೆ ನನ್ನನ್ನು ಅಂತ ಹೇಳಿ, ಕೊಲೆ ಮಾಡಿ ನಮ್ಮನ್ನು. ನ್ಯಾಯ ಕೊಡಿಸ್ಬೇಕಾದ್ರೆ ಈ ರೀತಿ ಮಾಡ್ತಾರ ನಿಮ್ಮ SP? ನಿಮ್ಮ SP ಈ ರೀತಿ ಮಾಡಿದ್ರು ಅಭಿಷೇಕ್ ಗೋಯಲ್. ನನ್ನ ಮನೆಯಲ್ಲಿ ಬಂದು ಕೂತಿದ್ದಾರೆ ಈಗ. ನಾನು ಇಲ್ಲೇ ಇದ್ದೇನೆ ಆಸ್ಪಾಸಲ್ಲಿ. ತಾಕತ್ತಿದ್ರೆ ಹಿಡೀರಿ ನಿಮ್ದು. ನಾನು ಏನ್ ತಪ್ಪು ಮಾಡಿದ್ದೇನೆ ಎಲ್ಲ ಪ್ರಶ್ನೆ ಮೇಲೆ 1000 ಪ್ರಶ್ನೆ ಮಾಡ್ತೇನೆ ಅವರಿಗೆ. ರಾತ್ರಿ 12:30 ಗಂಟೆ ತನಕ ಪ್ರಶ್ನೆ ಮಾಡ್ತೇನೆ ನಾನು ಅವರಿಗೆ. ಅಂದ್ರೆ ಈಗ ಇಲ್ಲಿ IG-ಗೆ ನಿಮ್ಮ ಮೇಲೆ ಏನು ಎನ್ಕೌಂಟರ್ ಆರ್ಡರ್ ಆಗುತ್ತೆ ಅಂದ್ರೆ ಇವರ ಒಳಗಡೆ ಅಲ್ಲ, ಗೃಹ ಮಂತ್ರಿಗಳಿಂದ ಏನಾದ್ರು ಆಗಿನ ಗೊತ್ತಿಲ್ಲ. ಆಗಿನ ಗೃಹ ಮಂತ್ರಿ ಇದ್ದದ್ದು ಯಾರು? R ಅಶೋಕ್. ಇರ್ಲಿಕ್ಕೂ ಸಾಕು. ಯಾಕಂತ ಹೇಳಿದ್ರೆ ಅವರು 10ನೇ ತಾರೀಕಿಗೆ ಆಗಿನ ಗೃಹ ಮಂತ್ರಿ ಇಲ್ಲಿಗೆ ಧರ್ಮಸ್ಥಳಕ್ಕೆ ಬಂದಿದ್ರು. ಸೌಜನ್ಯ ಬಾಡಿ ಸಿಕ್ತಲ್ಲ 10ನೇ ತಾರೀಕಿಗೆ ಸಾಯಂಕಾಲ ಎಲ್ಲ ಬಂದಿದ್ದಾರೆ. ಯಡಿಯೂರಪ್ಪ, ಈಶ್ವರಪ್ಪ, ಶೋಭಾ ಕರಂದ್ಲಾಜೆ, DV ಸದಾನಂದ ಗೌಡ, R ಅಶೋಕ್ ಎಲ್ಲ ಬಂದಿದ್ದಾರೆ. ಅವರು ದೇವಸ್ಥಾನಕ್ಕೆ ಬಂದದ್ದಲ್ಲ, ಸೌಜನ್ಯಳ ಮನೆಗೆ ಸಾಂತ್ವನ ಹೇಳಲಿಕ್ಕೆ ಬಂದದ್ದು. ಆದ್ರೆ ಧರ್ಮಸ್ಥಳಕ್ಕೆ ಬಂದು ಅಲ್ಲಿಂದಲೇ ಮಂಜುನಾಥ ಅಣ್ಣಪ್ಪ ಸ್ವಾಮಿಯ ಪ್ರಸಾದ ತಿನ್ಕೊಂಡು ಆ ಕಡೆನೆ ಹೋಗಿದ್ದಾರೆ ಅವರು. ನಿಮ್ಮಂತ ಧೈರ್ಯವಂತ ಪತ್ರಿಕೆಯವರು ಪ್ರಶ್ನೆ ಮಾಡಿದ್ರು ಅವರಿಗೆ, R ಅಶೋಕಿಗೆ, ಸರ್ ನೀವು ಬಂದದ್ದು ಸಾಂತ್ವನ ಹೇಳಲಿಕ್ಕೆಲ್ಲ, ನೀವು ಧರ್ಮಸ್ಥಳದಿಂದಲೇ ಹೋಗ್ತಾ ಇದ್ದೀರಲ್ಲ ಅಂತ ಕೇಳಿದಕ್ಕೆ ಅವ್ರು ಏನ್ ಹೇಳ್ತಾರೆ ಗೊತ್ತಾ? ಗೃಹ ಮಂತ್ರಿ ಮುಟ್ಟಾಳ ಗೃಹ ಮಂತ್ರಿ, ಇದು ನಕ್ಸಲೈಟ್ ಏರಿಯಾ, ಸೆಕ್ಯೂರಿಟಿ ಪ್ರಾಬ್ಲಮ್ ಇದೆ. ರಾಜ್ಯದ ಗೃಹ ಮಂತ್ರಿ ಈ ರೀತಿ ಸತ್ರೆ ಪ್ರಜೆಗಳು ಹೇಗೆ ಬದುಕಬೇಕು ಹೇಳಿ? ಇಡೀ ಪ್ರಕರಣವನ್ನು ನಾಶ ಮಾಡಿದ್ದವ್ರೆ ಬಿಜೆಪಿ ಸರ್ಕಾರನೇ ಆಗಿದ್ದದ್ದು. ಇಡೀ ಏನು ಈ ಪ್ರಕರಣದ ಎಲ್ಲಾ ಸಾಕ್ಷಿಗಳನ್ನು, ಎಲ್ಲಾ ಒಂದು ಸೌಜನ್ಯಳ ಅತ್ಯಾಚಾರ ಕೊಲೆ ಪ್ರಕರಣವನ್ನು, ರೇಪಿಸ್ಟ್ಗಳನ್ನು, ಕಾಮಂದರುಗಳನ್ನು, ಅತ್ಯಾಚಾರಿಗಳನ್ನು ಬಚಾವ್ ಮಾಡಲಿಕ್ಕೆ ಪ್ರೀ ಪ್ಲಾನ್ ಮಾಡಿ ನನ್ನನ್ನು ಓಡಿಸಿದ್ರು. ಸಿಕ್ಕಿದ್ರೆ ನನ್ನನ್ನು ಕೂಡ ಎನ್ಕೌಂಟರ್ ಮಾಡಿ ಸಾಯಿಸ್ತಿದ್ರು. ಐ ವಿಟ್ನೆಸ್ಗಳನ್ನು ಎಲ್ಲ ನಾಶ ಮಾಡಿಸಿದ್ರು. ಇದೆಲ್ಲ ಆಗಿನ ಬಿಜೆಪಿ ಸರ್ಕಾರ ಮಾಡಿತ್ತು. ಹಿಂದೂ ರಕ್ಷಕರು, ಹಿಂದೂ ಧರ್ಮದ ಪ್ರತಿಪಾದಕರು ಇವರೆಲ್ಲ. ದೇಶವನ್ನು ಏನಂತೆ 2047ರಲ್ಲಿ ವಿಶ್ವಗುರು ಮಾಡುವಂತ ಜನಗಳು ಇವರೆಲ್ಲ. ಅಣ್ಣಪ್ಪನ ಮಂಜುನಾಥನ ನ್ಯಾಯಪೀಠದಲ್ಲಿ, ಧರ್ಮಪೀಠದಲ್ಲಿ ಒಂದು ಅಪ್ರಾಪ್ತ ಹೆಣ್ಣು ಮಗುವಿನ 17 ವರ್ಷದ ಹೆಣ್ಣು ಮಗುವಿನ ಅತ್ಯಾಚಾರ ಕೊಲೆ ಆಗಿದೆ. ರಾಜಬೀದಿಯಲ್ಲಿ, ಹೈವೇಯ ಪಕ್ಕದಲ್ಲಿ. ಯೋಗ್ಯತೆ ಇಲ್ಲದಂತ ಪಾಪಿ ರಾಜಕೀಯ ನಾಯಿಗಳು ಇವರೆಲ್ಲ, ನಾಯಿಗಳು. ಕಣ್ಣಿದ್ದು ಕುರುಡು ಇವರು, ಬಾಯಿದ್ದು ಮೂಗುರು ಇವರು. ಎಷ್ಟು ನನ್ಗೆ ನೋವಾಗ್ತದೆ ಅಂತ ಹೇಳಿದ್ರೆ, ಆ ಮಗುವಿಗೆ ಒಂದು ಸಾಂತ್ವನ ಹೇಳುವಂತ ಯೋಗ್ಯತೆ ಇಲ್ಲ ಅಂತ ಪಾಪಿ ರಾಜಕೀಯ ಪುಡಾರಿಗಳು ಇವರು ಜನರನ್ನು ಮಂಕುಬೂಜಿ ಏರಿತಾರೆ. ಏನಂತ ಹೇಳಿದ್ರೆ ಸೆಕ್ಯೂರಿಟಿ ಕೊರತೆ ಇದೆ, ಒಂದು ಮಗುವಿನ ಅತ್ಯಾಚಾರ ಆಗಿದೆ. ಅದೇ ಇವನ ಮನೆಯ ಮಗುವಿನ ಅತ್ಯಾಚಾರ ಆಗಿದ್ರೆ ಇವನು ಸೆಕ್ಯೂರಿಟಿ ಪ್ರಾಬ್ಲಮ್ ಅಂತ ಹೇಳ್ತಾ ಇದ್ದಾನ. ಮೊನ್ನೆ ಈಗಿನ ಒಬ್ಬ ಗೃಹ ಮಂತ್ರಿ ಬೊಗಳ್ತಾ ಇದ್ದಾನಲ್ವಾ, ಏನೋ ಸೌಜನ್ಯಳ ಕೇಸ್ ಮುಗಿದ ಅಧ್ಯಾಯ ನಿನ್ನ ಪಿಂಡ, ನಿಂದು ಮುಗಿಯುವುದಿನ್ನು.
ಅಣ್ಣಪ್ಪನ ಮಂಜುನಾಥನ ಶಾಪ ನಿನ್ನ ಮನೆಯಲ್ಲೇ ಶುರುವಾಗಿದೆ ಅಲ್ಲ ಈಗ. ಒಂದೊಂದು ಇದ್ದ ಕುಡಿಯನ್ನು ಇಟ್ಕೊಳ್ಲಿಕ್ಕೆ ಆಗುದಿಲ್ಲಲ್ಲ ನಿಮ್ಗೆ. ಇದು ಶಾಪ. ಶಾಪ. ಮಂಜುನಾಥನ ಶಾಪಕ್ಕೆ, ಅಣ್ಣಪ್ಪನ ಶಾಪಕ್ಕೆ ಗುರಿಯಾಗಬೇಡಿ. ಇದು ನಮ್ಮ ನೋವುಗಳು ಸರ್, ಇದು ನೋವುಗಳು. ಆವತ್ತಿಂದ ನನ್ನನ್ನು ಓಡಿಸಿ 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 1 ತಿಂಗಳು ಮತ್ತೆ ಬರ್ತೇನೆ ನಾನು ಅಲ್ಲಿಗೆ. ಬಂದವ ನೇರವಾಗಿ ಮನೆಗೆ ಹೋಗೋದಿಲ್ಲ, ಸೀದಾ ಸೌಜನ್ಯನ ಮನೆಗೆ ಹೋಗುದು ಸ್ವಾಮಿ ನಾನು. ಡೈರೆಕ್ಟ್ ಸೀದಾ ಸೌಜನ್ಯನ ಮನೆಗೆ. ಯಾರು ಅವ್ರದ್ದು ಮನೆ ಎಲ್ಲಿ ಏನಂತ ನನಗೆ ಗೊತ್ತೇ ಇಲ್ಲ. ಅವ್ರ ಜನಗಳು ಯಾರು ಅಂತ ಯಾರು ಪರಿಚಯ ಯಾರ್ದು ಪರಿಚಯ ಇಲ್ಲ. ಯಾರು ಅವ್ರ ಅಪ್ಪ ಅಜ್ಜ ಇದ್ದಾರಲ್ಲ, ಸೌಜನ್ಯ ಅಜ್ಜ. ನಮ್ಮಲ್ಲೆಲ್ಲ ನಾನು ಹೇಳಿದಲ್ಲ, ಇಲ್ಲಿ ಯಕ್ಷಗಾನ ಆಗುವಾಗ ಅವರನ್ನೆಲ್ಲ ನಾವು ಓದ್ಕೊಂಡು ಬರ್ತಿದ್ದೆವು ಅಂತ ಹೇಳಿ, ವೀರೇಂದ್ರ ಹೆಗ್ಡೆ ಅವರನ್ನು. ಆಗ ಅವ್ರ ಜೊತೆಗೆಲ್ಲ ಬಂದಿದ್ದಾರಂತೆ ಇಲ್ಲಿಗೆ. ಅದನ್ನು ಕೇಳಿ ಮಾತ್ರ ಗೊತ್ತು. ಇವರ ಮನೆಗೆ ಹೋದಾಗ ನಾನು ಅಲ್ಲಿ ತನಕ ಇವರು ಯಾರು ಅಂತ ಗೊತ್ತಿಲ್ಲ ನಮ್ಗೆ. ಅಲ್ಲಿ ನಾವೆಲ್ಲ ಊರಲ್ಲಿ ಒಂದಷ್ಟು 100-200 ಜನ ಸೇರಿದ್ರು. ಸೇರಿದವರ ಹತ್ರ ನಾನು ಮಾತಾಡೋಕೆ ಹೇಳಿದೆ, ಈ ಧರ್ಮಸ್ಥಳ ಸುತ್ತಮುತ್ತ ಇರುವ ಕಾಡು, ಈ ಕಾಡಿನ ಮಧ್ಯದಲ್ಲಿ ಯಾವುದೋ ಒಂದು ರೀತಿಯ ಒಂದು ಪುಡಾರಿ ಗ್ಯಾಂಗ್ ಇದೆ. ಇಲ್ಲಿ ಯಾವುದೋ ರೀತಿ ಸತ್ತಂತ ಬಾಡಿಗಳಲ್ಲಿ ಇಷ್ಟ ತನಕ ಒಂದೇ ಒಂದು ಬೆಂಡೋಲೆ ಆಗ್ಲಿ, ಬಂಗಾರದ ತುಂಡಾಗ್ಲಿ, ದುಡ್ಡಾಗ್ಲಿ, ಯಾವುದೇ ಒಂದು ಬೆಲೆ ಬಾಳುವ ವಸ್ತುಗಳು ಸಿಗುವುದಿಲ್ಲ. ಇಲ್ಲಿ ಯಾವುದೋ ಒಂದು ನಟೋರಿಯಸ್ ಗ್ಯಾಂಗ್ ಇದೆ ಈ ಪ್ರಾಂತ್ಯದಲ್ಲಿ. ನೇತ್ರಾವತಿಯ ಆಸುಪಾಸಿನಲ್ಲಿ ಒಂದು ನಟೋರಿಯಸ್ ಗ್ಯಾಂಗ್, ರೇಪ್ ಅಂಡ್ ಮರ್ಡರ್, ಇಡೀ ಜನರನ್ನು ಬೋಳಿಸುವಂತ ಒಂದು ದೊಡ್ಡ ಒಂದು ತಂಡ ಇದೆ. ಈ ತಂಡವನ್ನು ಪತ್ತೆ ಹಚ್ಚಬೇಕು. ಪತ್ತೆ ಹಚ್ಚದೆ ಹೋದ್ರೆ ನಾವು ಇದನ್ನು ಬಿಡುವುದಿಲ್ಲ ಅಂತ ಹೇಳಿ ಆ 1 ತಿಂಗಳ ಮೇಲೆ ಸೌಜನ್ಯನ ಮನೆಯಲ್ಲಿ ಇದೇ ಪಾಂಗಾಳದ ಆ ಮಣ್ಣಿನಲ್ಲಿ ನಾನು ಮಾತಾಡ್ತೇನೆ. ಅಲ್ಲಿಂದ ಶುರುವಾಗ್ತದೆ ನನ್ನ ಮೇಲೆ ಪ್ರತಿಭಟನೆ ಮೇಲೆ ಪ್ರತಿಭಟನೆ, ಪ್ರತಿಭಟನೆ ಮೇಲೆ ಪ್ರತಿಭಟನೆ. ನಾನು ಯಾರ ಹೆಸರು ತೆಗೀಲಿಲ್ಲ. ನಾನು ಹೇಳಿದ್ದು ಧರ್ಮಸ್ಥಳ ಗ್ರಾಮದ ನೇತ್ರಾವತಿ ನದಿ ತಟದ ಆಸುಪಾಸಿನ ಕಾಡುಗಳಲ್ಲಿ ಯಾವುದೋ ಒಂದು ಅತ್ಯಾಚಾರ ಮಾಡಿ ಕೊಲೆ ಮಾಡುವಂತ ಟೀಮು, ಯಾರ್ಯಾರು ಸಾಯಿಸ್ತಾರೋ ಅವರ ಬೆಳೆಬಾಳುವ ವಸ್ತುಗಳನ್ನು ಕಳವು ಮಾಡುವಂಥದ್ದು, ಇಂಥದ್ದೇ ಒಂದು ಟೀಮ್ ಇದೆ. ಇದನ್ನು ಆದಷ್ಟು ಬೇಗ ತನಿಖೆಯನ್ನು ಚುರುಕುಗೊಳಿಸಿ ಇವರನ್ನೆಲ್ಲ ಅರೆಸ್ಟ್ ಮಾಡಬೇಕು ಅಂತ ಹೇಳ್ತೇನೆ. ನನ್ನ ವಿರುದ್ಧ ಧರ್ಮಸ್ಥಳದವರ ಕಡೆಯಿಂದಲೇ ಹೋರಾಟ ಪ್ರಾರಂಭ ಆಗ್ತದೆ. ಅವರ ಸಂಘಟನೆಗಳಿಂದ ಬೇರೆ ಬೇರೆ ರೀತಿಯಲ್ಲಿ ಪ್ರತಿಭಟನೆ ಸ್ಟಾರ್ಟ್ ಆಗ್ತದೆ ವಿರುದ್ಧವಾಗಿ. 2012ರಿಂದ 2013 11/10/2013 ತನಕ ನನ್ನ ತೇಜೋವಧೆ ಎಲ್ಲಿ ಮಾತಾಡ್ಲಿಕ್ಕಿಲ್ಲ. ಆ ರೀತಿಯ ಒಂದು ವಾತಾವರಣ ಸೃಷ್ಟಿ ಮಾಡಿ ನನ್ನನ್ನು ಕೂಡ ಸಮಾಜದಿಂದ ಬೇರ್ಪಡಿಸಿ, ನಾನು ಸಮಾಜ ಘಾತುಕ, ನಾನು ಬದುಕಲೇಬಾರದು ಅನ್ನುವಂತ ಒಂದು ತೀರ್ಮಾನವನ್ನು ಕೈಗೊಂಡವರು ಎಲ್ಲರ ಕೈಯಿಂದ ಉಗಿಸ್ತಾರೆ. 11/10/2013 ನೇರವಾಗಿ ಏನು 9 ತಾರೀಕಿಗೆ ಪರ್ಮಿಷನ್ ಕೇಳ್ತಾರೆ. ನಮ್ಮ ಹುಡುಗರು ಹೇಳ್ತಾರೆ, ಮಗು ಸತ್ತು 1 ವರ್ಷ ಆಯ್ತು, ಒಂದು ಪ್ರೆಸ್ ಮೀಟ್ ಮಾಡುವ ಅಂತ ಹೇಳ್ತಾರೆ 9 ತಾರೀಕಿಗೆ, 9/10/2013. ನಾವು ಬೆಳ್ತಂಗಡಿ ಪ್ರೆಸ್ ಮೀಟಿಗೆ ಕೇಳಿದ್ರೆ ಯಾರು ತುಟಕ್ ಬಿಟಕ್ ಬಾಯಿ ಬಿಚ್ಚೋದಿಲ್ಲ. ಇಲ್ಲ ಇಲ್ಲಿ ಫುಲ್ ಆಗಿದೆ ಅಂತೆ, ಇಲ್ಲ ಪ್ರೆಸ್ ಮೀಟ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರು. ಮಂಗಳೂರಿಗೆ ನಮ್ಮ ಫ್ರೆಂಡ್ಗೆ ಕೇಳ್ತಾನೆ, 10ನೇ ತಾರೀಕಾದ್ರೂ 9ನೇ ತಾರೀಕಾದ್ರೂ ನೋಡಿ ಅಂತ ಹೇಳಿ. ಅಲ್ಲೇ ಹೇಳ್ತಾರೆ 9ನೇ ತಾರೀಕಿಗೆ ಇಲ್ಲ, 10ನೇ ತಾರೀಕಿಗೆ ಪ್ರೆಸ್ ಕ್ಲಬ್ ಓಪನ್ ಇದೆ, ಫ್ರೀ ಇದೆ ಅಂತ ಹೇಳಿದ್ರು. ಹಾಗಾದ್ರೆ 10ನೇ ತಾರೀಕಿಗೆ ಇಟ್ಕೊಳ್ಳಿ ಅಂತ ಹೇಳ್ತಾರೆ. ಮಂಗಳೂರಲ್ಲಿ ಇದನ್ನು ಮಾಡ್ತೇವೆ ನಾವು, ಪ್ರೆಸ್ ಮೀಟ್ ಮಾಡ್ತೇವೆ ನವೆಂಬರ್. ಒಂದು ವರ್ಷ ಕಳೆದು 1ನೇ ವರ್ಷಕ್ಕೆ ಆಗುವಾಗ ಒಂದು ಪ್ರೆಸ್ ಮೀಟ್ 13ರಲ್ಲಿ ಆ ಪ್ರೆಸ್ ಮೀಟ್ ಮಾಡ್ತೇನೆ ನಾನು. ಅಲ್ಲ ಸರ್, ಅದಕ್ಕೆ ಮುಂಚೆ ನೀವೇನು ನಿಮ್ಮ ಮೇಲೆ ಇದು FIR ಆಗಿರುತ್ತೆ, ಮತ್ತೆ ನಿಮ್ಮ ಮೇಲೆ ಎನ್ಕೌಂಟರ್ ಇದಾಗಿರುತ್ತೆ, ಅದಾದ್ಮೇಲೆ ಬೇಲ್ ತಗೊಂಡ್ ಬರ್ತೀನಿ. ಅದಾದ್ಮೇಲೆ ನೀವು ಏನು ಅಷ್ಟರೊಳಗಾಗ್ಲೇ ಸಂತೋಷ್ ರಾವ್ನ
ಒಳಗಡೆ ಹಾಕಿದ್ರು. ಅಂದ್ರೆ ನೀವು ಅವತ್ತಿಗೆ ನೀವು ಅದು ಒಪ್ಕೊಂಡಿದ್ರ? ಸಂತೋಷ್ ರಾವ್ ಅತ್ಯಾಚಾರಿ ಅನ್ನೋದು ನೀವು ಅವತ್ತಿಗೆ ಒಪ್ಕೊಂಡಿದ್ರ? ಇಲ್ಲ ಸರ್, ಇಲ್ಲಿ ಏನಾಗಿದೆ ಗೊತ್ತಾ, ಅದೆಲ್ಲ ಅವರು ಒಂದು ರೀತಿಯ ಗಿಮಿಕ್ಸ್ ಎಲ್ಲ ಮಾಡ್ತಿದ್ದಾರಲ್ಲ, ಅದು ಯಾವ ರೀತಿಯ ಗಿಮಿಕ್ಸ್ ಅಂತ ಹೇಳಿದ್ರೆ, ಈಗ ನೋಡಿ ಅವರು ಒಂದಷ್ಟು ತುಣುಕುಗಳನ್ನ ಈಗ ನೋಡಿ ಅಲ್ಲಿ ಅದ್ರಲ್ಲಿ ಇದ್ರಲ್ಲಿ ಇದು ಅವ್ರದೇ ಈಗ ಒಂದಷ್ಟು ಸಾವಿರ ಲಕ್ಷ ಗಟ್ಲೆ ಕೋಟಿ ಖರ್ಚು ಮಾಡ್ಕೊಂಡ್ರು ನೋಡಿ. ಕೆಲವರಿಗೆ ಲಕ್ಷ, ಕೆಲವರಿಗೆ ಕೋಟಿ ಗಟ್ಲೆ ಕೊಟ್ಟು ಈ ಪ್ರಕರಣವನ್ನು ತಿರುಚಲಿಕ್ಕೆ ವಿಡಿಯೋಗಳನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ನಾವು ಮಾತಾಡಿದ್ದಂತ ವಿಡಿಯೋ ಹಾಕ್ಲಿ, ಇಲ್ಲ ಹಾಕ್ಲಿ, ನಾಶ ಮಾಡೋದು, ಮಿಡ್ಲು ಕಟ್ ಮಾಡೋದು, ಮೇನ್ ಇರೋಂಥದ್ದು ಕಟ್ ಮಾಡೋದು, ಹೊಡಿತಾನೆ ಅಂತ ಹೇಳುವಂತದ್ದನ್ನು ತೋರಿಸೋದು, ಹೈಲೈಟ್ ಮಾಡೋದು, ಅದನ್ನೇ ಹೈಲೈಟ್ ಮಾಡೋದು. ಅದೇ ಅವನು ಹೊಡಿತಾನೆ, ಅವನು ಕಡಿತಾನೆ, ಅದನ್ನೇ ಹೇಳುದು, ತೋರಿಸೋದು. ಈ ರೀತಿ ಮಾಡ್ತಾ ಇದ್ದಾರೆ.